ಸರ್ ಇವತ್ತು ಗ್ಯಾಸ್ಗಳು ಬಡವರಿಗೆ ಮಧ್ಯಮ ವರ್ಗಕ್ಕೆ ಸಿಕ್ತಿಲ್ಲ. ಶ್ರೀಮಂತರ ಮನೆಗಳಲ್ಲಿ, ಸೆಲೆಬ್ರಿಟಿಗಳಿಗೆ, ರಾಜಕಾರಣಿಗಳ ಮನೆಯಲ್ಲಿ ಯುದ್ಧ ಎಷ್ಟು ದಿನ ನಡೆದ್ರು ಅವ್ರ ಮನೆ ಒಲೆ ಉರಿತಾನೆ ಇರುತ್ತೆ. ಇವಾಗ ಏನೇನ್ ಬದಲಾಗುತ್ತೆ ಅಂತ ಗೊತ್ತಾಗಲ್ಲ. ಹಂಗಾಗಿ ಇವಾಗ ಮುಂದಿನ ಫ್ಯೂಚರ್ಗಳಲ್ಲಿ ನಾವು ಹಿಂದೆ ಒಂದು ಮನೆ ಕಟ್ಟಂತ ಸಂದರ್ಭದಲ್ಲಿ ಹಿಂದೆ ಒಂದು ಸೌದೆ ಒಲೆ ಹಾಕೋದು ಸೂಕ್ತ. ಪ್ರಪಂಚಕ್ಕೆ ಬಂದಿರೋ ಸಮಸ್ಯೆ ಆದ್ರಿಂದ ನಾವ್ ಅನುಭವಿಸ್ಲೇಬೇಕು ಅದನ್ನ. ಇಷ್ಟ ದಿವಸ ತನಕ ಸುಖವಾಗಿದೀವಿ, ಸ್ವಲ್ಪ ಕಷ್ಟನೂ ಅನುಭವಿಸೋಣ ಬಿಡಿ, ಏನ್ ಮಾಡಕ್ಕಾಗತ್ತೆ. ಇದಾವು ಬಟ್ ಇನ್ನು ಅಷ್ಟೊಂದು ಎಲ್ಲ ಕಡೆ ಅಂದ್ರೆ ಜನಗಳಿಗೆ ಇನ್ನು ಈ ಬಿಸಿ ತಟ್ಟಿರ್ಲಿಲ್ಲ ಸರ್. ಇಲ್ಲ ಮುಂದೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ಎಲ್ಲದಕ್ಕೂ ಶುದ್ಧ ನಾವು ರೆಡಿಯಾಗಿರ್ಬೇಕು. ನಾವಿವತ್ತು ಒಂದು ಅಡಿಗೆ ಮಾಡ್ಬೇಕು ಅಂದ್ರೆ ಡಿಪೆಂಡ್ ಆಗಿರೋದೇ ನಾವು ಗ್ಯಾಸ್ ಮೇಲೆ. ಈ ಬಡವರು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವಾಗ ಪ್ರೂವ್ ಆಗ್ತಾ ಇದೆ. ಜನಗಳು ನಾವು ಎಚ್ಚೆತ್ಕೊಂತಿಲ್ಲ ಅಷ್ಟೇ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಅಮ್ಮ ನಿಮ್ಮ ಹೆಸರು? ನಮ್ಮ ಸುಶೀಲಾ ಅಂತ. ಅಮ್ಮ ನೀವು ತುಮಕೂರವ್ರ? ಹೌದು ಸರ್, ತುಮಕೂರು. ಅಮ್ಮ ಈಗ ತುಮಕೂರಲ್ಲಿ ಈ ಒಂದು ಸಿಲಿಂಡರ್ ಅಭಾವ ಏನಾದ್ರು ಆಗಿದೆಯಾ? ಇನ್ನು ಎಲ್ಲೂ ಆತರ ಏನು ಕಂಡು ಬಂದಿಲ್ಲ ಸರ್. ಇನ್ನು ಮುಂದೆ ಕಂಡು ಬರುತ್ತೆ ಅನ್ನೋ ಭರವಸೆ ಇದೆ. ಯಾಕೆಂದ್ರೆ ಸಾಕಷ್ಟು ಬೆಂಗಳೂರರೆಲ್ಲ ಈಗೆಲ್ಲ ದಿನ ಬೆಳಗ್ಗೆ ನೋಡ್ತಾ ಇದೀವಿ. ಆ ತರ ತುಮಕೂರಲ್ಲೂ ಕಂಡು ಬರುತ್ತೆ ಅನ್ನೋದು ನಮ್ಗೆ ಅನಿಸಿಕೆ ಇದೆ. ನಾವು ಮುಂದಿನ ಪ್ರಿಕಾಷನ್ ತಗೊಬೇಕು ಅನ್ನೋ ಇದು ಇದೆ, ಆತಂಕನೂ ಇದೆ. ಮುಂದಿನ ದಿನಗಳಲ್ಲಿ ನಮಗೂ ತುಮಕೂರ್ಗುನು ಅದು ಗ್ಯಾಸ್ ಇಂದು ತಟ್ಟಬಹುದು ಅನ್ನೋದು ಒಂದು ಅನುಭವ ಇದೆ. ಅಮ್ಮ ಈಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೋಬಹುದಮ್ಮ? ಸರ್, ಈಗ ಪರ್ಯಾಯ ವ್ಯವಸ್ಥೆ ಅಂತ ಗ್ಯಾಸ್ ಅಂತೂ ನಾವಂತೂ ಕಂಡಿಡ್ದಂತೂ ಮಾಡಕ್ ಆಗಲ್ಲ. ಪರ್ಯಾಯ ವ್ಯವಸ್ಥೆ ಅಂದ್ರೆ ಸೌದೆ ಮಟ್ಟೆ, ಸೌದೆ ಮಟ್ಟೆಗೆ ಆಲೆ ಎಷ್ಟೋ ಜನ ನಾವು ಸೌದೆ ಹೊಂಚ್ಕೊಬೇಕು, ಇಟ್ಗೆ ಹೊಂಚ್ಕೊಬೇಕು, ಎಷ್ಟೋ ಮನೆಗಳಲ್ಲಿ ಮಾತಾಡೋದನ್ನ ನಾವು ಕೇಳ್ಕೊಂಡಿದೀವಿ. ಅದು ಇನ್ಕ್ಲೂಡಿಂಗ್ ನಾವು ಅದ್ರಲ್ಲಿ ಇದೀವಿ. ನಾವು ನಾಳೆ ಗ್ಯಾಸ್ ಖಾಲಿ ಆದ್ರೆ ನಾವು ಇಟ್ಗೆ ಹಾಕೊಬೇಕು, ಸೌದೆ ಹೊಂಚ್ಕೊಬೇಕು ಅಂತ. ಮತ್ತೆ ಸ್ಕೂಲ್ಗಳೆಲ್ಲ ಸಮಸ್ಯೆ ಆಗುತ್ತೆ. ಒಂದೊಂದ್ ಸ್ಕೂಲ್ಗಳಲ್ಲೂ ಒಂದ್ ಸಿಲಿಂಡರ್ ಎರಡು ಸಿಲಿಂಡರ್ ಸ್ಟಾಕ್ ಇರುತ್ತೆ. ಹಂಗಾಗಿ ಅವರು ಕೂಡ ಭಯ ಬಿದ್ದಿದ್ದಾರೆ. ಮಕ್ಕಳಿಗೆ ಬಿಸಿ ಊಟ, ಅವಕ್ಕೆ ಮಕ್ಕಳಿಗೆ ತಾಪತ್ರೆ ಆಗುತ್ತೆ ಸಿಲಿಂಡರ್ಗಳೆಲ್ಲ ಖಾಲಿ ಆದ್ರೆ ಅಂತ ಎಲ್ಲ ಕೂಡ ಕಡೆ ಮಾತಾಡ್ತಾವ್ರಿ. ಹಂಗಾಗಿ ಎಲ್ಲೂ ಏನು ಸಮಸ್ಯೆ ಆಗ್ದಂಗೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಇದು. ಅಮ್ಮ ಹಾಗೇನೆ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಮನೆಗಿನ ಕಟ್ಸಿದ್ರೆ ನಿಮ್ಮ ಮನೆಯ ಕಿಚನ್ ಅಲ್ಲಿ ಒಂದು ಸೌದೆ ಒಲೆನ ಫಿಕ್ಸ್ ಮಾಡಿಸಬಹುದಾ? ಮಾಡಿಸ್ಕೊಬೇಕು ಸರ್. ಯಾಕೆಂದ್ರೆ ಯಾವಾಗ ಏನೇನ್ ಬದಲಾಗುತ್ತೆ ಅಂತ ಗೊತ್ತಾಗಲ್ಲ. ಹಂಗಾಗಿ ಇವಾಗ ಮುಂದಿನ ಫ್ಯೂಚರ್ಗಳಲ್ಲಿ ನಾವು ಹಿಂದೆ ಒಂದು ಮನೆ ಕಟ್ಟಂತ ಸಂದರ್ಭದಲ್ಲಿ ಹಿಂದೆ ಒಂದು ಸೌದೆ ಒಲೆ ಹಾಕೋದು ಸೂಕ್ತ, ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬಾ ಚೆನ್ನಾಗಿ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಮನಾಥನ್ ಅಂತ. ಸರ್ ನಿಮ್ದು ತುಮಕೂರೇನಾ? ಹೌದು, ತುಮಕೂರೇ. ಸರ್ ಈಗ ಸಿಲಿಂಡರ್ ಸಮಸ್ಯೆಗಳು ಆಗ್ತಾ ಇದೆಯಲ್ಲ, ಸಿಗ್ತಾ ಇಲ್ವಲ್ಲ, ನಮ್ಮ ತುಮಕೂರು ಜನತೆಗೆ ಸಮಸ್ಯೆ ಆಗ್ತಾ ಇದೆಯಾ? ಇಲ್ಲ, ಈಗ ಸದ್ಯಕ್ಕೆ ನಮ್ಗೇನು ಸಮಸ್ಯೆ ಕಾಣ್ತಾ ಇಲ್ಲ. ಸಿಲಿಂಡರ್ ಸಮಸ್ಯೆ ಈಗ ಇಡೀ ಪ್ರಪಂಚಕ್ಕೆ ಬಂದಂಗಿದೆ. ಆದ್ರಿಂದ ನಮ್ಗೆ ಈ ಸದ್ಯಕ್ಕಂತೂ ಏನು ಸಿಲಿಂಡರ್ ಸಮಸ್ಯೆ ಆಗಿಲ್ಲ. ಅದರಲ್ಲೂ ಸರ್ಕಾರದವರು ಡೊಮೆಸ್ಟಿಕ್ ಸಿಲಿಂಡರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ಗಾಗ್ಲಿ, ಸಿಲಿಂಡರ್ಗಾಗ್ಲಿ, ಪೆಟ್ರೋಲ್ಗಾಗ್ಲಿ ಏನು ಸದ್ಯಕ್ಕಂತೂ ತುಮಕೂರಲ್ಲಿ ಏನು ಸಮಸ್ಯೆ ಕಾಣ್ತಾ ಇಲ್ಲ. ಸರ್ ಈಗ ಸಿಲಿಂಡರ್ ಬುಕಿಂಗ್ 25 days ಹೇಳಿದ್ದಾರೆ. ಈಗ 21 days ಹೇಳಿದ್ದಾರೆ. 21 ಇತ್ತು ಮೊದಲಿಗೆ, ಈಗ 25 days ಮಾಡ್ಲಿ. ಇದರಿಂದ ಏನು ಸಮಸ್ಯೆ ಆಗ್ತಿಲ್ಲ ಸರ್? ಇಲ್ಲ, ಆಕ್ಚುಲಿ ಒಂದೊಂದೇ ಸಿಲಿಂಡರ್ ಇಟ್ಕೊಂಡ್ರವ್ರಿಗಾದ್ರೆ ಸ್ವಲ್ಪ ತೊಂದರೆ ಆಗ್ಬೋದು. 2 ಸಿಲಿಂಡರ್ ಇರೋರ್ಗೂ ಏನೋ ಮ್ಯಾನೇಜ್ ಮಾಡ್ತಾರೆ. ಬಹುಶಃ ವಿ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸೂನ್. ಈಗ ಯಾಕಂದ್ರೆ ಪ್ರಪಂಚಕ್ಕೆ ಬಂದಿರೋ ಸಮಸ್ಯೆ ಆದ್ರಿಂದ ನಾವ್ ಅನುಭವಿಸ್ಲೇಬೇಕು ಅದನ್ನ. ಇಷ್ಟ ದಿವಸ ತನಕ ಸುಖವಾಗಿದೀವಿ, ಸ್ವಲ್ಪ ಕಷ್ಟನೂ ಅನುಭವಿಸೋಣ ಬಿಡಿ, ಏನ್ ಮಾಡಕ್ಕಾಗತ್ತೆ. ಸರ್ ಈಗ ಆಲ್ಟರ್ನೇಟ್ ಏನ್ ಮಾಡ್ಕೋಬಹುದು ಸರ್? ಆಲ್ಟರ್ನೇಟ್ ಏನಿಲ್ಲ, ಇವಾಗ ನಾವು ಹೇಗಿದೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು. ಗ್ಯಾಸ್ ಅನ್ನ ಕಮ್ಮಿ ಯೂಸ್ ಮಾಡ್ಬೇಕು ಆದಷ್ಟು. ಆಮೇಲೆ ಎಲ್ಲೆಲ್ಲಿ ಸಾಧ್ಯ ಇದೆ ಆದಷ್ಟು ನಮ್ಮ ವೆಹಿಕಲ್ ಪೆಟ್ರೋಲ್ಗಳನ್ನಾಗ್ಲಿ ಇದಾಗ್ಲಿ ಏನ್ ಅವಶ್ಯಕತೆ ಇದ್ದಾಗ ಮಾತ್ರ ಹೋಗ್ಬೇಕಷ್ಟೇ. ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಬೇಕು. ದೇಶನೇ ಸಂಕಷ್ಟದಲ್ಲಿ ಇದ್ದಾಗ ನಾವು ಒಂಚೂರು ಕೋಆಪರೇಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ಹಾಗೇನೆ ಈಗ ನೀವೇನಾದ್ರು ಹೊಸ ಮನೆ ಕಟ್ಸಿರ ಅನ್ಕೊಳ್ಳಿ, ಆ ಹೊಸ ಮನೆ ಕಟ್ಸ್ಬೇಕಾದ್ರೆ ನೀವು ಒಂದು ಅಡಿಗೆ ಮನೆಯಲ್ಲಿ ಒಂದು ಏನೋ ಸೌದೆ ಒಲೆನ ಫಿಕ್ಸ್ ಮಾಡಿಸಬಹುದಾ ಸರ್? ಇನ್ನು ಮುಂದೆ ಅದನ್ನೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಹೇಳಕ್ ಆಗಲ್ಲ ಇದು ಪರಿಸ್ಥಿತಿ ಹೇಗ್ ಬರುತ್ತೆ ಅಂತ. ಒಂದು ಒಲೆ ಇರ್ಬೇಕು, ಮತ್ತೆ ನಾವು ಹೋಗ್ಬೇಕು ಹಳೆ ನಮ್ಮ ರೂಟ್ಗಳಿಗೆ ಹೋಗ ಸೌದೆ ಇದಿಟ್ಕೊಂಡು ಅಗಿಷ್ಟಿಗೆ ಸೌದೆ ಇದ್ಲು ಮತ್ತೆ ಅಲ್ಲಿಗೆ ಹೋಗ್ಬೇಕೇನೋ ಅಂತ ಅನ್ಸುತ್ತೆ ಈಗಿನ ಪ್ರಪಂಚದಲ್ಲಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯದು ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸಿದ್ದೇಶ್. ಸರ್ ನಿಮ್ದು ತುಮಕೂರೇನಾ? ತುಮಕೂರೇನೆ ಸರ್. ಈಗ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಿದೆ. ನಮ್ಮ ತುಮಕೂರು ಜನತೆಗೆ ಏನಾದ್ರು ಸಿಲಿಂಡರ್ ಅಭಾವ ಏನಾದ್ರು ಕಾಡ್ತಾ ಇದೆಯಾ ಇಲ್ವಾ? ಇಲ್ಲ, ಇವಾಗ ಇನ್ನೇನ್ ಬಿಸಿ ತಡ್ತಾ ಇದೆ. ಈಗೆಲ್ಲ ಯಾರು ಬರ್ತಾ ಇಲ್ಲ. ಈಗ
ಈಗೆಲ್ಲ ಬುಕ್ ಮಾಡಿರೋವೆಲ್ಲ ಬರ್ತಾ ಇಲ್ಲ, ಹೌದು ಕೆಲವು ಪ್ರಾಬ್ಲಮ್ ಸಮಸ್ಯೆ ಆಗ್ತಾ ಆಗಿದೆ. ಐತೆ, ಸಮಸ್ಯೆ ಆಗ್ತಾ ಐತೆ. ಹಾ. ಇನ್ನು ಅದು ತುಂಬಾ ಇನ್ನು ಗೊಳ್ಳುವಂತ ಸೂಚನೆ ಬರ್ತಾ ಇದೆ. ಹೌದು. ಸರ್ಕಾರ ಅದಕ್ಕೆ ಏನಾದ್ರು ಒಂದು ಕ್ರಮ ಕೈಗೊಂಡು ಏನಾದ್ರು ಒಂದು ಪರಿಹಾರ ವ್ಯವಸ್ಥೆನ ಕಲ್ಪಿಸ್ಬೇಕು ಬೇಗ ಆದಷ್ಟು. ಇಲ್ಲ ಅಂದ್ರೆ ಹಳ್ಳಿ ಕಡೆ ಇರೋರು ಏನೋ ಒಂದು ಮಾಡ್ಕೋಬಹುದು ಹಳ್ಳಿ ಕಡೆ, ಬಟ್ ಸಿಟಿಲಿರೋರು ಬಹಳ ಕಷ್ಟ ಆಗುತ್ತೆ ಮಾಡೋದು. ಈಗೆಲ್ಲ 3 ಟೇರ್ 4 ಟೇರ್ ಅಲ್ಲಿ ಇರ್ತಾರೆ, ಅವರೆಲ್ಲ ಗ್ಯಾಸ್ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಮತ್ತೆ ಹೋಟ್ಲಲ್ಲೂ ಊಟ ಮಾಡಕ್ ಆಗಲ್ವಲ್ಲ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ದುಬಾರಿ ಆಗ್ತೈತೆ, ದುಡ್ಡಿಂದು ಸಮಸ್ಯೆ ಎಲ್ಲ ಕಷ್ಟ ಆಗುತ್ತೆ. ಆದ್ರಿಂದ ಬೇಗ ಸರ್ಕಾರ ಅದಕ್ಕೆ ಏನಾದ್ರು ಒಂದು ಸೂಕ್ತವಾದ ಕ್ರಮ ಕೈಗೊಂಡು ಎಲ್ಲರಿಗೂ ಒಳ್ಳೇದಂಗೆ ಮಾಡ್ಬೇಕಷ್ಟೆ, ಸಿಗಂಗ್ ಮಾಡ್ಬೇಕು. ಸರ್ ಹಾಗೇನೆ ಈಗ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು? ಪರ್ಯಾಯ ವ್ಯವಸ್ಥೆ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಎಲ್ಲರೂ ಇರೋ ಅಂತ ಗ್ಯಾಸ್ಗಳು ಈಗ ಆ ಸ್ಟಾಕ್ ಇರೋ ಅಂಥದ್ದನ್ನ ಇದು ಮಾಡಬೇಕು. ಯಾರಿಗೆ ಅವಶ್ಯಕತೆ ಇದೆ ಅಂಥದ್ದು ನೋಡಿ ಅಂಥವ್ರಿಗೆಲ್ಲ ಬೇಗ ಸಪ್ಲೈ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಜಾಸ್ತಿ ಕಡೆ ಇರೋ ಅಂಥವನ್ನ ತರಿಸಿ ಏನಾದ್ರು ಸ್ಟಾಕ್ ಇರೋ ಅಂಥದ್ದನ್ನ ಯಾರ್ಯಾರಿಗೆ ಬೇಕಾಗುತ್ತೆ ಅಂಥದ್ದು ಅವಶ್ಯಕತೆ ಯಾರಿಗಿದೆ ಅಂಥವ್ರಿಗೆ ಕೊಡಕ್ಕೆ ಮಾಡಬೇಕು. ಈಗ ಒಂದೊಂದು ಕಡೆ ತುಂಬಾ ಇರುತ್ತೆ ಗೋಡನಲ್ಲಿ, ಅದನ್ನ ತರಿಸ್ಕೊಂಡು ಕೊಡೋಕೆ ವ್ಯವಸ್ಥೆ ಮಾಡಬೇಕು. ಹಂಗ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್ ಈಗ ಸ್ವಲ್ಪ ಗಲಾಟೆ ಏನು ನಡೀತಿದೆಯಲ್ಲ, ಅದು ಮುಗಿಯೋವರೆಗೂ ಅದು ಏನಾರು ಒಂದು ಮಾಡಿದ್ರೆ ಯುದ್ಧ ನಡೀತಿದೆ ಅದು ಕ್ಲಿಯರ್ ಆಗೋವರೆಗೂ ಇಲ್ಲೇ ಇರೋದನ್ನ ಸ್ಟಾಕ್ ನ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಬಹಳ ಅನುಕೂಲ ಕೆಲಸ. ಸರ್ ಹಾಗೇನೆ ನೀವೇನಾದ್ರು ಒಂದು ಹೊಸ ಮನೆ ಕಟ್ಸಿರ ಅನ್ಕೊಳ್ಳಿ, ಆ ಒಂದು ಹೊಸ ಮನೆಯಲ್ಲಿ ನೀವು ಸೌದೆ ಒಲೆಯನ್ನ ಏನಾದ್ರು ಫಿಕ್ಸ್ ಮಾಡಿಸ್ಕೊಂತೀರಾ ಇಲ್ವಾ? ಇಲ್ಲ, ಮಾಡಿಸ್ಕೊಂಡಿಲ್ಲ, ಇನ್ ಮುಂದೆ ಮಾಡಿಸ್ಕೋಬೇಕು ಅನಿಸ್ತೈತೆ. ಯಾಕೆ ಸರ್? ಈಗ ಅದೇ ಹಿಂಗೆಲ್ಲ ಮುಂದೆ ಏನಾರು ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು, ಹಂಗಾಗಿ ಬೇಕು ಹೌದು. ಎಮರ್ಜೆನ್ಸಿಗೆ ಒಂದೆರಡು ಕಟ್ಟಿಗೆ ಇಟ್ಟು ಒಂದು ಮಾಡ್ಕೊಳಕ್ ಬೇಕು. ಹೌದೌದು, ಅದನ್ನೇ ಒಂದು ಸೌದೆಲಿ ಬೇಗ ಅಡಿಗೆ ಮಾಡೋ ಅಂತದ್ ಏನಾದ್ರು ಒಂದು ಕಂಡಿಡಿದು ಅದಕ್ಕೆ ಅನುಕೂಲ ಆಗಂಗ್ ಮಾಡ್ಬೇಕು. ಇಲ್ಲ ಸೌರ ವಿದ್ಯುತ್ತನ್ನ ಮಾಡಿದ್ರೆ ಬಹಳ ಒಳ್ಳೇದು. ಈಗ ಎಲೆಕ್ಟ್ರಿಕಲ್ ಕಾರ್ ಮಾಡಿದಾರಲ್ವಾ, ಆ ರೀತಿ ಸೌದೆ ಅಡಿಗೆ ಮಾಡಕ್ಕೂ ಸೌರ ವಿದ್ಯುತ್ ಮಾಡಿದ್ರೆ ಅದರಲ್ಲಿ ಏನಾದ್ರು ಅಡಿಗೆ ಮಾಡಂಗ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಅದೇ ಮೇನ್ ಅದನ್ನ ಮಾಡ್ಬೇಕು. ಅದಕ್ಕೆ ಈಗ ಕರೆಂಟ್ ಬರ್ಲಿಲ್ಲ ಅನ್ನಂಗಿಲ್ಲ, ಏನಿಲ್ಲ, ಅದಾದ್ರೆ ಆರಾಮಾಗಿ ಮಾಡ್ಬೋದು. ಸೌರ ವಿದ್ಯುತ್ತನ್ನ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮಾಡಿದ್ರೆ ಒಳ್ಳೇದು. ವಿಜ್ಞಾನಿಗಳು ಅದನ್ನ ಕಂಡಿಡಿದು ಬೇಗ ಅದನ್ನ ಸೌರ ಒಲೆಗಳನ್ನ ಮಾಡ್ಲಿ. ಸೌರ ಒಲೆ ಇದಾವು, ಬಟ್ ಇನ್ನು ಅಷ್ಟೊಂದು ಎಲ್ಲ ಕಡೆ ಅಂದ್ರೆ ಜನಗಳಿಗೆ ಇನ್ನೂ ಈ ಬಿಸಿ ತಟ್ಟಿರ್ಲಿಲ್ಲ ಸರ್. ಇಲ್ಲ ಮುಂದೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ, ಬಟ್ ಎಲ್ಲದಕ್ಕೂ ಶುದ್ಧ ನಾವು ರೆಡಿಯಾಗಿರ್ಬೇಕು. ಒಂದ್ ತಪ್ಪಿರ ಒಂದು ಏನ್ ಮಾಡ್ಬೇಕು ಅನ್ನೋದಕ್ಕೆ ಕೊರೋನಾ ಎಲ್ಲ ಒಂದ್ ಪಾಠ ಕಲಿಸಿದೆ. ಈಗ ಇವೆಲ್ಲ ಒಂದೊಂದ್ ಕಲಿಸ್ತಾ ಇರ್ತಾವೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ. ಓಕೆ ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಗಜೇಂದ್ರ ಅಂತ ಹೇಳಿ. ಗಜೇಂದ್ರಣ್ಣ, ಈಗ ಎಲ್ಲ ಕಡೆ ಸಿಲಿಂಡರ್ ಬಿಸಿ ತಡ್ತಾ ಇದೆ, ಅದು ನಮ್ ತುಮಕೂರಿಗೆ ತಟ್ಟಿದ್ಯಾ? ಹೌದು, ತುಮಕೂರಿಗೆ ಬಹಳ ಆಗ್ಲಿ ತಟ್ಟಿ 3 ದಿವಸ ಆಯ್ತು. 3 ದಿನ ಆಯ್ತು. ಸಣ್ಣ ಪುಟ್ಟ ಉದ್ಯಮಿಗಳು, ಸಣ್ಣ ಪುಟ್ಟ ಈ ಬೋಂಡಾ ಬಜ್ಜಿ ಹಾಕೋರು, ಸಣ್ಣ ಪುಟ್ಟ ವ್ಯಾಪಾರಿಗಳು, ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು, ಚಿಕ್ಕ ಚಿಕ್ಕ ಹೋಟ್ಲುಗಳು ನಡೆಸೋರು, ಆಮೇಲೆ ಹೋಟೆಲ್ ಉದ್ಯಮಕ್ಕೆ ತುಂಬಾ ಹೊಡೆತ. ಅದಾದ್ಮೇಲೆ ಈ ಮನೇಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರಿಗೂ ತುಂಬಾ ಹೊಡೆತ ಬೀಳುತ್ತೆ. ಯಾಕೆಂದ್ರೆ ಗ್ಯಾಸು ನಾವಿವತ್ತು ಒಂದು ಅಡಿಗೆ ಮಾಡ್ಬೇಕು ಅಂದ್ರೆ ಡಿಪೆಂಡ್ ಆಗಿರೋದೇ ನಾವು ಗ್ಯಾಸ್ ಮೇಲೆ. ಈ ದೇಶದಲ್ಲಿ ಯಾವಾಗಲೂ ಪ್ರೂವ್ ಆಗ್ತೈತೆ ಈ ಬಡವರು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವಾಗ ಪ್ರೂವ್ ಆಗ್ತೈತೆ. ಜನಗಳು ನಾವು ಎಚ್ಚೆತ್ಕೊಂತಿಲ್ಲ ಅಷ್ಟೇ. ಅಣ್ಣ, ಈಗ ನೀವೇನಾದ್ರು ಮನೆ ಕಟ್ಸಿರ ಅನ್ಕೊಳ್ಳಿ, ಆ ಮನೆಯಲ್ಲಿ ಒಂದು ಏನೋ ಸೌದೆ ಒಲೆನ ಫಿಕ್ಸ್ ಮಾಡ್ಕೊಳ್ಳೋ ಒಂದು ಐಡಿಯಾ ಇದೆಯಾ ಸರ್? ಈಗ ಸೌದೆ ಒಲೆನ ಹಳ್ಳಿಗಳಲ್ಲಿ ಮಾಡ್ಕೊಬಹುದು, ನೀವ್ ಹೇಳ್ದಂಗೆ ಸಮಸ್ಯೆ ಇಲ್ಲ. ಆದ್ರೆ ಇದು ನಗರ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳು ಸೌದೆ ಒಲೆನ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಬಾಡಿಗೆ ಮೇಲೆ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಯಾಕೆಂದ್ರೆ ಅವ್ರ ಮನೆ ನೀಟಾಗಿ ಇಟ್ಕೋಬೇಕು ಅಂತ ಹೇಳೇ ಫಸ್ಟ್ ಮನೆ ಕೊಡೋದು. ಹಂಗಾಗಿ ನಾನೊಂದು ಒಲೆ ಹಾಕೊಂಡು ಸೌದೆಲಿ ಉರಿಸ್ತೀನಿ ಅಂದ್ರೆ ಅವ್ರ ಮನೆನೇ ಕೊಡಲ್ಲ. ಅಂದ್ರೆ ನನ್ ಪ್ರಶ್ನೆ ಏನ್ ಗೊತ್ತಣ್ಣ, ಈಗ ಬಾಡಿಗೆ ಮನೆಯಲ್ಲ ಹೇಳ್ತಾ ಇಲ್ಲ ನಾನು. ಈಗ ನೀವೇ ಒಂದ್ ಮನೆ ಕಟ್ಸಿರ ಅನ್ಕೊಳ್ಳಿ, ಆ ಮನೆಯಲ್ಲಿ ಈಗ ಅಡಿಗೆ ಮನೆಯಲ್ಲಿ ಒಂದು ಸೌದೆ ಒಲೆನ ಹಾಕ್ಸ್ಕೊಂಡ್ರೆ ಹೆಂಗಿರುತ್ತೆ ಅಂತ ಕೇಳ್ತೀವಿ. ಎಲ್ಲಿದೆ ಸರ್ ಅದು? ಇದೆ, ಸೌದೆ ಒಲೆಗಳು ಎಲ್ಲ ಆವಿಷ್ಕಾರ ಆಗ್ತಾ ಇದೆ ಅಂತ ಸರ್. ನೀವ್ ಹೇಳ್ತಾ ಇದ್ರೆ ಸೌದೆ ಒಲೆಗಳು ಆವಿಷ್ಕಾರಗಳು, ಅದು ನಮ್ಮ ಅಪ್ಪನ ಕಾಲಕ್ಕೆ ಲಾಸ್ಟ್ ಆಯ್ತು. ನಮ್ ಕಾಲದಲ್ಲಿ ಸೌದೆ ಒಲೆ ಇರುತ್ತೆ. ಸೌದೆ ಒಲೆ ಯಾರು ಕೂಡ ಒಂದು ಅಡಿಗೆ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಈಗ ಎಲ್ರು ಕೂಡ ಅವ್ರ ಬದುಕನ್ನ ತುಂಬಾ ಸರಳ ಮಾಡ್ಕೊಂಡ್ಬಿಟ್ಟವ್ರಿ. ಯಾರು ಕೂಡ ಯಾಕೆ ಗೌರ್ಮೆಂಟ್ ಹೇಳ್ತು, ಕೇಂದ್ರ ಸರ್ಕಾರ ಉಜ್ವಲ ಯೋಜನೆ ಅಂತ ಮಾಡ್ಬಿಟ್ಟು ನೀವು ಯಾರು ಒಲೆಯಲ್ಲಿ ಅಡಿಗೆ ಮಾಡಬೇಡಿ, ನಾವು ನಿಮ್ಗೆಲ್ಲ ಗ್ಯಾಸ್ ಕೊಡ್ತೀವಿ ಕಡಿಮೆ ದುಡ್ಡದಲ್ಲಿ. ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿದ್ರು. ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿದ್ಮೇಲೆ ಜನಗಳು ಸರಳ ಜೀವನಕ್ಕೆ ಹೊಂದ್ಕೊಂಡ್ರು. ಈಗ
ಗ್ಯಾಸ್ ಸಿಕ್ತಿಲ್ಲ. ಈಗ ಅವ್ರ ಕತೆ ಏನಾಗ್ಬೇಕು ಬಡವ್ರದ್ದು? ಹೌದು. ಅವ್ರಿಗೆ ಒಂದು ಆಲ್ಟರ್ನೇಟ್ ಮಾಡ್ಕೋಬೇಕಲ್ಲ ಸರ್. ಇವತ್ತು ಗ್ಯಾಸ್ಗಳು ಬಡವರಿಗೆ ಮಧ್ಯಮ ವರ್ಗಕ್ಕೆ ಸಿಕ್ತಿಲ್ಲ. ಶ್ರೀಮಂತರ ಮನೆಗಳಲ್ಲಿ, ಸೆಲೆಬ್ರಿಟಿಗಳಿಗೆ, ರಾಜಕಾರಣಿಗಳ ಮನೆಯಲ್ಲಿ ಯುದ್ಧ ಎಷ್ಟು ದಿನ ನಡೆದ್ರು ಅವ್ರ ಮನೇಲಿ ಒಲೆ ಉರಿತಾನೆ ಇರುತ್ತೆ. ಒಲೆ ಯಾರ ಮೇಲೆ ಆರುತ್ತೆ ಅಂದ್ರೆ ಯಾರು ಮಧ್ಯಮ ವರ್ಗದವ್ರು ಇರ್ತಾರೆ, ಯಾರು ಬಡವರು ಇರ್ತಾರೆ, ಬಿಲೋ ಪಾವರ್ಟಿನಲ್ಲಿ ಯಾರು ಇರ್ತಾರೆ ಅವ್ರು ಇಡೀ ಶಾಪ ಹಾಕೊಂಡು ಹೆಂಗೋ ಬದುಕೊಂಡು ಸಾಕೊಂಡು ಹೋಗ್ತಾರೆ. ಇನ್ನೊಂದ್ ಹೇಳ್ತೀನಿ, ಇದು ಭಾರತ ದೇಶ, ಇಲ್ಲಿ ಮಠಮಾನಿಗಳಿದಾವೆ. ಆ ಮಠಮಾನಿಗಳು ಹೋಗಿ ನಾವೆಲ್ಲ ಊಟ ಮಾಡ್ಕೊಂಡು ಯುದ್ಧ ಮುಗಿಯೋವರೆಗೂ ಸೋಂಬೇರಿಗಳು ಆಗೋದಂತೂ ಸಿದ್ಧ. ತುಂಬಾ ಚೆನ್ನಾಗಿ ಮಾತಾಡಿರ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್. ಇದಿಷ್ಟು ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಬಳಿ ಇರುವ ಜನತೆ ಈ ಒಂದು ಸಿಲಿಂಡರ್ ನ ಅಭಾವದ ಬಗ್ಗೆ, ಹಾಗೆ ಪರ್ಯಾಯ ವ್ಯವಸ್ಥೆಯನ್ನ ಏನ್ ಮಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.